ಆ ಮೂವಿ ಮಾತ್ರ ಸಖತ್ತಾಗಿತ್ತು. ಎಲ್ರು ಬಂದು ನೋಡೋ ಅಂತ ಮೂವಿ ಇದು ಮಾತ್ರ. ಇಂಡಿಯನ್ಸ್ ಆಗಿ ನಾವ್ ಏನ್ ನೋಡ್ಬೇಕು, ಏನ್ ಕಲಿಬೇಕು ಎಲ್ಲ ಇದ್ರಲ್ಲಿದೆ. ರಾಮ್ ಚರಣ್ ಆಕ್ಟಿಂಗ್ ಮಾತ್ರ ಓವರ್ ಸೂಪರ್ ಆಗಿದೆ. ರಾಮ್ ಚರಣ್ಗೆ ನಾನು ಮೊದ್ಲಿಂದನೂ ಫ್ಯಾನ್ ಆಗಿದೆ, ಇವಾಗ ಇದ್ದಿದ್ದು ಫ್ಯಾನ್ ಅದ. ಇದಕ್ಕೆ ನ್ಯಾಷನಲ್ ಅವಾರ್ಡ್ ಬರ್ಲೇಬೇಕು, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ. ತುಂಬಾ ಚೆನ್ನಾಗಿತ್ತು. ಇಟ್ ಇಸ್ ಅ ಮಸ್ಟ್ ವಾಚ್ ಫಾರ್ ಎವ್ರಿ ಪರ್ಸನ್. ಅಪಾರ್ಟ್ ಫ್ರಮ್ ರಾಮ್ ಚರಣ್ ಫ್ಯಾನ್ಸ್ ಎಲ್ಲರೂ ನೋಡ್ಲೇಬೇಕು. ರಾಮ್ ಚರಣ್ ಫ್ಯಾನ್ಸ್ ಅಂತೂ ಎಷ್ಟು ಸಲ ಆದ್ರೂ ಆ ಸಲ ಬಂದು ನೋಡಿ. ಇಟ್ಸ್ ರಿಯಲಿ ನೈಸ್. ಏನ್ ಇಷ್ಟ ಆಯ್ತು ಅಂದ್ರೆ ಇನ್ ಟೋಟಲ್ ರಾಮ್ ಚರಣ್ ಇಷ್ಟ ಆಯ್ತು. ರಾಮ್ ಚರಣ್ ಚೆನ್ನಾಗಿ ಮಾಡಿದ್ದಾರೆ. ಜೊತೆ ಫಿಲಿಮ್ ಈ ತರದಲ್ಲಿ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ಡಿಫ್ರೆಂಟ್ ಅಲ್ಲಿ ಏನಿದೆ, ಮಾರಲ್ ಇದೆ, ಜೊತೆಲಿ ಏನೇನ್ ಮಾಡ್ಬೇಕು, ಹೇಗಿರ್ಬೇಕು, ಜನ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಅದು ಬೇಕಾಗಿರೋದು ಇಂಪಾರ್ಟೆಂಟು. ಅದ್ರ ಜೊತೆಗೆ ನಾವು ಜನ ಅದೇ ತರ ಡೆವಲಪ್ ಆಗ್ಬೇಕು, ಅವಾಗ ನಾವು ಇಂಪ್ರೂವ್ಮೆಂಟ್ ಆಗಕ್ಕಾಗತ್ತೆ. ಇವಾಗ ಇರ್ತಕ್ಕಂಥ ಮೋದಿ ಇದ್ರಲ್ಲಿ ಮಾಡ್ತಕ್ಕಂಥ ಇದನ್ನ ಇವ್ರು ಎಲ್ಲ ತೋರಿಸಿದಾರಲ್ವಾ, ಅದ್ರಲ್ಲಿ ಬಂದ್ರೆ ಫಸ್ಟ್ ಕ್ಲಾಸ್ ಆಗತ್ತೆ. ಸೂಪರ್ ಎಲ್ಲ. ಸೊ ಬ್ರೋ, ಆಕ್ಚುಲಿ ಸ್ಪೆಷಲಿ ಹೇಳ್ಬೇಕಂದ್ರೆ ರಾಮ್ ಚರಣ್ ತುಂಬಾ ಇಷ್ಟ ಆಯ್ತು. ರಾಮ್ ಚರಣ್ ಆಕ್ಟಿಂಗ್ ಅಂತೂ ತುಂಬಾ ಪೀಕ್ಸ್ ಇದೆ. ಸೊ ನ್ಯಾಷನಲ್ ಅವಾರ್ಡ್ ಕನ್ಫರ್ಮ್ ರಾಮ್ ಚರಣ್ಗೆ ಬರಲೇಬೇಕು. ಸೊ ನೆಕ್ಸ್ಟ್ ಲೆವೆಲ್ ಆಕ್ಟರ್ ಬ್ರೋ ರಾಮ್ ಚರಣ್. ಹ್ಯಾಟ್ಸ್ ಆಫ್ ಟು ರಾಮ್ ಚರಣ್. ಜೈ ರಾಮ್ ಚರಣ್. ಸೂಪರ್ ಆಗಿದೆ ಮೂವಿ, ಮಸ್ಟ್ ವಾಚ್. ಸಾಂಗ್ಸ್, ಆಕ್ಷನ್ ಎಲ್ಲ ಇಷ್ಟ ಆಯ್ತು. movie bro, director written the story very well, and it is one of the best written sports drama in the south base. So Ram Charan truly deserves this national award for this movie bro. Very well put. Kuchi Babu's films is so good, must watch. That's it. Yeah, style movie. The thing like when the heroine got harassed and the hero protected her, that's the best scene and a highlight movie. ಇನ್ನೊಂದು, ಅವರು ಅಷ್ಟೊಂದು ಸ್ಟಾರ್ಡಮ್ ಅಲ್ಲಿ ಇದ್ದು ಅವ್ರ ಕಾಲು ಲೆಗ್ ಅನ್ನು ಕಟ್ ಮಾಡ್ಕೊಂಡು ಆ ತರ ಪೊಸಿಷನ್ ಅಲ್ಲಿ ಇದ್ದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಸೂಪರ್ ಆಗಿದೆ, ಆಸಮ್ ಆಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದಾಗಿತ್ತು. ಎಲ್ಲರೂ ಕೇಳ್ಕೊಂತ ಇದೀವಿ, ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದು ನೋಡ್ಬೋದು ಮೂವಿ. ಯಾಕಂದ್ರೆ ಏನು ಅಂತದ್ ಏನ್ ಇದ್ರಿಲ್ಲ, ತೊಂದ್ರೆ ಇಲ್ಲ, ಆರಾಮಾಗಿ ಮೂವಿ ಮಾತ್ರ ಅಲ್ಟಿಮೇಟ್ ಇದೆ. ಅವ್ರ ಮೂವಿ ಮಾತ್ರ ಕ್ರೇಜಿ ಆಗಿದೆ. ಫಸ್ಟ್ ಹಾಫ್ ಇಂದ ಏನೋ ಸ್ವಲ್ಪ ಸ್ಲೋ ಆಗ್ಬೋದು, ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್. ಏನಿದೆ ಅಂತ ಏನಿಲ್ಲ ಅಣ್ಣ, ಝೂಮ್ ಮಾಡಿ ಅಷ್ಟೇ ಅಣ್ಣ. ಆನ್ಸರೇ ಇಲ್ಲ ಅಣ್ಣ, ಏನೂ ಇಲ್ಲ. ಮೆಗಾ ಸ್ಟಾರ್ ಡ್ಯಾನ್ಸು, ಮೆಗಾ ಪವರ್ ಸ್ಟಾರ್ ಡ್ಯಾನ್ಸು ಅಷ್ಟೇ. ಇಂಡಸ್ಟ್ರಿಯಲ್ಲಿ ಉಳಿಯೋದೆ ಅದೊಂದೇ ಮಾತ್ರನೇ ಅಣ್ಣ. ಮಾತು ಹೇಳ್ತೀವಿ, ಮೆಗಾ ಸ್ಟಾರು 45 ಇಯರ್ಸ್ ಎಷ್ಟು ಕಷ್ಟ ಬಂದಿದ್ದಾರೆ ಇಂಡಸ್ಟ್ರಿಗೆ. ಆ ಥರನೇ 20 ವರ್ಷದಿಂದ ರಾಮ್ ಚರಣ್ ಅಷ್ಟೇ ಕಷ್ಟ ಅಪ್ಪನ ಮೇಲೆ ಹೆಸರಿಟ್ಕೊಂಡು ಬಂದರು. ಚಿರತಾ ಮೂವಿಂದ ಬಂದರು, ಮಗದಿರಿಂದ ಬಂದರು, ಆರೆಂಜಿಂದ ಬಂದರು, ಮತ್ತೆ ಏನು ರಂಗಸ್ಥಳಮಿಂದ ಬಂದ್ರಲ್ಲ, ಆವತ್ತಿಂದ ಚಿರಂಜೀವಿ ಮಗ ಅಂತ ಹೇಳ್ತಾ ಇರಲಿಲ್ಲ, ರಾಮ್ ಚರಣ್ ತಂದೆ ಚಿರಂಜೀವಿ ಅಂತ ಹೇಳ್ತಾ ಇದ್ರು. ಅದೊಂದು ಗ್ರೇಟ್ ನಮಗೆ. ಇನ್ನೊಂದು RRR ಬಂತು, ಅದು ಇಂಡಸ್ಟ್ರಿ ಹಿಟ್ ಆಯಿತು. 100% ಹೇಳ್ತಾ ಇದ್ದೀನಿ. ಪುಷ್ಪ ಅಲ್ಲ, ದುರಂಧರ್ ಅಲ್ಲ, ಯಾವುದೇ ಅಲ್ಲ, ಈ ಮೂವಿಯಿಂದ ರಾಮ್ ಚರಣ್ ಕೊಟ್ಟಿರೋ ಆ್ಯಕ್ಷನ್ನು, ಎಮೋಷ್ನಲ್ಲು, ಹೇಳೋಕ್ಕಾಗಲ್ಲ, ನೀರೋಗ್ಬಿಟ್ಟಿದ್ದೆ ನಿಜವಾಗ್ಲೂ. 100% ಹೇಳ್ತಾ ಇದ್ದೀನಿ. ರಾಮ್ ಚರಣ್ ಈ ಥರ ಆ್ಯಕ್ಟಿಂಗ್ ಮಾಡ್ತಾರಂತ ಕನಸಲ್ಲ ಅನ್ಕೊಂಡಿಲ್ಲ ನಾನು, ನಿಜವಾಗ್ಲೂ. ಥ್ಯಾಂಕ್ ಯು.